ಜೂಜು ಮನುಷ್ಯನ ಬದುಕಿನ ನೆಮ್ಮದಿಗೆ ವಿರುದ್ಧವಾದದ್ದು ಮತ್ತು ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅಪಾಯವನ್ನು ತರುತ್ತಿದೆ ಎಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ಇರಿಸಾವೆಯಲ್ಲಿ ಮಂಗಳವಾರ ಹೇಳಿದರು. ನಮ್ಮ ಸಮಾಜದ ಪಾಲಿಗೆ ಅದು ಬಹುದೊಡ್ಡ ಅಪಾಯದ ಸನ್ನಿವೇಶವನ್ನು ತಂದೊಡ್ತದೆ ಎನ್ನುವಂತಹದ್ದನ್ನ ಇಲ್ಲಿನ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನಲ್ಲಿ ಹೋಬಳಿ ಕಸಬಾ ಘಟಕವು ಏರ್ಪಡಿಸಿದ್ದ ಆನ್ಲೈನ್ ಬೆಟ್ಟಿಂಗ್ ದಂಧೆಯಿಂದ ಸಮಾಜದ ಮೇಲಾಗುವ ಮಾರಕ ಪರಿಣಾಮಗಳು ಮತ್ತು ನಿವಾರಣೋಪಾಯಗಳನ್ನ ವಿಷಯದ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಲವು ತಂತ್ರಜ್ಞಾನದ ಮೂಲಕ ಹಣದ ಆಮಿಷಗಳನ್ನು ತೋರಿಸುತ್ತಾ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಯುವ ಜನತೆಯನ್ನ ಸೆಳೆಯುತ್ತಿದೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿದೆ. ಬೆಟ್ಟಿಂಗ್ ಮೊಬೈಲ್ ಕಂಪನಿಗಳ ಕೆಲವು ವ್ಯಕ್ತಿಗಳ ದುಡ್ಡಿನ ದಾಹಕ್ಕಾಗಿ ಭಾರತ ದೇಶದ ಮುಗ್ಧ ಮನಸ್ಸುಗಳ ಮೇಲೆ ಪ್ರವಾಹ ಮಾಡುತ್ತಿದ್ದಾರೆ ಎಂದರು. ಬೆಟ್ಟಿಂಗ್ ಬಗ್ಗೆ ದೇಶದಲ್ಲಿ ನಡೆಯುತ್ತಿರುವ ವ್ಯವಹಾರವನ್ನ ಅಂಕಿಅಂಶಗಳ ವಿವರವನ್ನ ತಿಳಿಸಿ ಪ್ರಸ್ತುತ ಐಪಿಎಲ್ ಪಂದ್ಯಗಳಲ್ಲಿ ಸ್ಪಾಟ್ ಫಿಕ್ಸಿಂಗ್ ನಡೆಯುತ್ತಿದೆ ಎಂದು ವಿಷಯದ ಸಂಪನ್ಮೂಲ ವ್ಯಕ್ತಿ ಸುನಿಲ್ ಕುಮಾರ್ ತಿಳಿಸಿದರು. ಹೋಬಳಿ ಘಟಕದ ಕಸಬಾ ಅಧ್ಯಕ್ಷ ಪ್ರಮೋದ್ ಪ್ರಾಸ್ತಾವಿಕ ನುಡಿಗಳನ್ನ ಡಾಕ್ಟರ್ ಎಚ್.ಪಿ. ಶಂಕರ್, ಡಾಕ್ಟರ್ ಟಿ.ಟಿ. ಲೋಕೇಶ್ ಪ್ರಬಂಧಗಳ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೂರ್ಣ, ಜಿಲ್ಲಾ ಕಸಬಾದ ಪ್ರಕಾಶ್, ಬೊಮ್ಮೇಗೌಡ, ಸಿಸ್ಕಾಂನ ನಾಗೇಶ್ ಬಾಬು, ಕಾಲೇಜಿನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕಿ ಎನ್.ಆರ್. ಆಶಾ, ಕಸಬಾ ಹೋಬಳಿ ಘಟಕದ ಅಧ್ಯಕ್ಷ ಶೆಟ್ಟಿಹಳ್ಳಿ ದಯಾನಂದ್ ಹಾಜರಿದ್ದರು. ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಸವರಾಜು ವಹಿಸಿದ್ರು. ಹೋಬಳಿಯ ಕಸಬಾದ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪ್ರಬಂಧ ಸ್ಪರ್ಧೆಯಲ್ಲಿ ಚಂದ್ರಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದ್ರಾಕ್ಷಾಯಿಣಿ ಪ್ರಥಮ, ಎರಿಸಬೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಚನ್ನಕೇಶವ ದ್ವಿತೀಯ, ಚಂದ್ರಪಟ್ಟಣದ ನ್ಯೂ ಅಲಿಯನ್ಸ್ ಕಾಮರ್ಸ್ ಕಾಲೇಜಿನ ಶುಭಶ್ರೀ ತೃತೀಯ, ಎರಿಸಬೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಜಯ್ ಚತುರ್ಥ ಮತ್ತು ಆದಿಚುಂಚನಗಿರಿ ಗೌತಮ್ ಮತ್ತು ಚಂದ್ರಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಾನ್ಯ ಸಮಾಧಾನಕರ ಬಹುಮಾನಗಳನ್ನು ಪಡೆದರು. ಎರಿಸಬೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹೋಬಳಿ ಕಸಬಾ ಮಂಗಳವಾರ ಏರ್ಪಡಿಸಿದ ಪ್ರಬಂಧ ಸ್ಪರ್ಧೆಯನ್ನು ಜಿಲ್ಲಾ ಕಸಬಾ ಅಧ್ಯಕ್ಷ ಮಲ್ಲೇಶ್ ಗೌಡ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಬಸವರಾಜು, ಹೋಬಳಿ ಅಧ್ಯಕ್ಷ ಪ್ರಮೋದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಪಾಂಡವರನ್ನ ಬೇರೆ ಯಾವುದರಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಅವರನ್ನು ಸೋಲಿಸುವ ಒಂದು ಕುತಂತ್ರದ ಆಲೋಚನೆಯನ್ನ ದುರ್ಯೋಧನ ಮಾಡ್ತಾನೆ ಶಕುನಿಯ ಮಾರ್ಗದರ್ಶನದ ಮೂಲಕ. ಪಾಂಡವರನ್ನ ಒಂದು ಜೂಜು ಆಗಿತ್ತು. ಹಾಗಾಗಿ ಧರ್ಮರಾಯನನ್ನು ಜೂಜಿ ಕರೀತಾರೆ. ಜೂಜಿನಲ್ಲಿ ಧರ್ಮರಾಯನನ್ನು ಸೋಲಿಸುವ ಅವರ ತಂತ್ರ. ನೀವೊಂದು ಮಾತನ್ನು ಹೇಳಬಹುದು, ಸರ್ ಅವ್ರು ಕರೆದು ಧರ್ಮರಾಯ ಯಾಕೆ ಹೋಗ್ಬೇಕಿತ್ತು, ಹೋಗ್ಬೇಕಿತ್ತು, ನಾನು ಈ ಸಂಗತಿಯನ್ನ ಬೇಕಂತಾನೆ ನಿಮ್ಮ ಮೌಲ್ಯಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತವೆ. ಅವತ್ತಿನ ಜೀವನ ಮೌಲ್ಯಗಳಲ್ಲಿ, ಅವತ್ತಿನ ಜೀವನ ವಿಧಾನದಲ್ಲಿ ಕ್ಷತ್ರಿಯರಿಗೆ ಯಾರಾದರೂ ಯಾವುದೇ ರೀತಿಯ ಸ್ಪರ್ಧೆಯನ್ನು ಒಡ್ಡಿ ಆಹ್ವಾನಿಸಿದ್ರೆ ನಿರಾಕರಿಸುವ ಹಾಗೆ ಇರಲಿಲ್ಲ. ಅದು ಯುದ್ಧ ಇರಬಹುದು, ಅರ್ಥ ಮಾಡಿಕೊಳ್ಳೋಣ. ಅಭ್ಯಾಸ ಚಟವಾಗುವುದು, ಅರ್ಥ ಮಾಡಿಕೊಳ್ಳೋಣ. ಕೆಟ್ಟ ಅಭ್ಯಾಸಗಳಿಂದ ಎಂದಿಗೂ ದೂರವಿರೋಣ. ಜೂಜೆಂಬ ಹಾಳುಬಾವಿಗೆ ಬೀಳದಿರೋಣ. ಬಂಧು ಬಳಗ ಸಮಾಜವನ್ನು ಕಾಪಾಡೋಣ. ದುಶ್ಚಟಗಳಿಗೆ ಎಂದಿಗೂ ಅಡಿಯಾಳಾಗದಿರೋಣ. ಇದರಿಂದಾಗುವ ನಗುಗಳನ್ನು ಎಲ್ಲರಿಗೂ ತಿಳಿಸಿ ಹೇಳೋಣ. ಏಕಾಂಗಿಯಾಗದೆ ಸಮಾಜಮುಖಿಯಾಗಿ ಮುನ್ನಡೆಯೋಣ. ಬಂಧು ಬಳಗ ಕುಟುಂಬದವರೊಂದಿಗೆ ಸುಂದರ ಬಾಳು ಕಟ್ಟೋಣ. ಜೂಜು ಗೆಲುವಿನ ಮೆಟ್ಟಿಲೆಲ್ಲ ಎಲ್ಲೆಡೆ ಸಾರೋಣ. ಜೂಜು ಗೆಲುವಿನ ಮೆಟ್ಟಿಲೆಲ್ಲ ಎಲ್ಲೆಡೆ ಸಾರೋಣ. ನೋವು ಹಿಂಸೆಗಳ ಮೃತ್ಯುಕೂಪ ಜೂಜು ಎನ್ನೋಣ. ನೋವು ಹಿಂಸೆಗಳ ಮೃತ್ಯುಕೂಪ ಜೂಜು ಎನ್ನೋಣ. ದುರಾಭ್ಯಾಸಗಳನ್ನು ಮನಸ್ಸಿನಿಂದ ದೂರ ತಳ್ಳೋಣ. ದುರಾಭ್ಯಾಸಗಳನ್ನು ಮನಸ್ಸಿನಿಂದ ದೂರ